ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ನಾನು ಭಾವನಾ ನಾಗಯ್ಯ. ನ್ಯೂ ಇಯರ್ ಸಂಭ್ರಮದಲ್ಲಿ ನೀವೆಲ್ಲರೂ ಇದ್ದೀರಾ. 2023 ಹೇಗೆ ಕಳೆದು ಹೋಯಿತು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಯಾರ ಹತ್ರನೂ ಇಲ್ಲ. ಹಿಂಗೆ ಕಳೆದೋಯ್ತು ಅಂತ ಹೇಳ್ತಾರೆ. 2024ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ನೀವೆಲ್ಲರೂ ರೆಡಿ ಆಗಿದ್ದೀರಾ. ನಿಮ್ಮ ಜೊತೆ ನಾವು ರೆಡಿ ಆಗಿದ್ದೀವಿ. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜಬರ್ದಸ್ತ್ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನ ರಂಜಿಸೋದಕ್ಕೆ ರೆಡಿಯಾಗಿ ನಿಂತಿದೆ. ಹಾಗಾದ್ರೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ನೀವು ರೆಡಿನಾ? ಡೆಫಿನೆಟ್ಲಿ ರೆಡಿ ಇರ್ತೀರಾ ಅಂತ ಭಾವಿಸ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ನಾವು ಶುರು ಮಾಡ್ತಾ ಇದ್ದೀವಿ. ಇವತ್ತಿನ ನ್ಯೂ ಇಯರ್ ಸೆಲೆಬ್ರೇಷನ್ನ ಕಿಕ್ ಜಾಸ್ತಿ ಮಾಡೋದಕ್ಕೆ ಒಂದು ವಂಡರ್ಫುಲ್ ಜೋಡಿ ನಮ್ಮ ಜೊತೆ ಇದ್ದಾರೆ. ಇವರ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಎಷ್ಟು ಜಬರ್ದಸ್ತ್ ಆಗಿರುತ್ತೋ ಆಫ್ ಸ್ಕ್ರೀನಲ್ಲೂ ಅಷ್ಟೇ ಪಟಾಕಿ ಜೋಡಿ ಇವರು. ಮಜಾ ಭಾರತದ ಮೂಲಕ ನಿಮ್ಮೆಲ್ಲರನ್ನ ರಂಜಿಸಿದ್ದಾರೆ. ಇವರ ಲವ್ ಸ್ಟೋರಿ ಒಂಥರ ಸೀಕ್ರೆಟು ಹೌದು, ಓಪನ್ ಸೀಕ್ರೆಟು ಹೌದು. ಈಗ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ನಮ್ಮ ಜೊತೆ ಕೂತಿದ್ದಾರೆ ತಮ್ಮ ಜೀವನವನ್ನ ಹಂಚ್ಕೊಳ್ಳೋದಕ್ಕೆ, ಜೊತೆಗೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದಕ್ಕೆ. ಯಾರು ಅನ್ನೋದು ಗೊತ್ತಾಯ್ತಾ? ಜಗ್ಗಪ್ಪ ಮತ್ತು ಸುಷ್ಮಿತಾ ನಮ್ಮ ಜೊತೆ ಇದ್ದಾರೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್ ಮ್ಯಾಮ್, ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಸೂಪರ್ ಡೂಪರ್ ಫ್ಯಾಂಟಾಸ್ಟಿಕ್ ಆಗಿ ಅಂತೂ ಇಲ್ಲ, ನಾರ್ಮಲ್ ಆಗಿದ್ದೀವಿ. ಆಮೇಲೆ ಜನ ಎಲ್ಲರೂ ಪಾಪ ಹುಡುಗಿ ಚೆನ್ನಾಗಿದ್ದು ಮದುವೆ ಆದ್ಮೇಲೆ ಯಾಕೆ ಎಲ್ಲ ಆಗ್ಬಿಟ್ಟೋಳಲ್ಲ ಅನ್ಕೊಂಡ್ಬಿಟ್ಟೆ. ಹೌದಲ್ಲ, ನನಗೆ ಡೌಟ್ ಆಗ್ತಿದೆ ಈಗ. ಏನ್ ಜಗ್ಗಪ್ಪ ಹಿಂಗ್ ಮಾಡಿದೆ? ಏನೋ ಸೂಪರ್ ಆಗಿ ನಾನು ಹೇಳ್ಬೇಕಾಗಿರೋದು ನೀವು ಹೇಳ್ತಾಳೆ. ಸಾಕಾಗಿದ್ದೆ, ಸೂಪರ್ ಆಗಿದ್ದೆ 2023ರಲ್ಲಿ. 24 ಸ್ವಲ್ಪ ಡೆಲ್ ಆಗಿದ್ದೀನಿ ಅಂತ ನಾನು ಹೇಳ್ಕೋಬೇಕು. ನೀನೇ ಕೇಳ್ಕೊತಾ ಇದೆಯಾ? 23ರಲ್ಲಿ ಅವ್ರ ಅದೃಷ್ಟನೇ ಚೇಂಜ್ ಆಗಿದೆ ಮೇಡಮ್. ಅವ್ರು ಅದು ತಗೊಂತ ಇಲ್ಲ, ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಅಲ್ಲ, ಆಗದಿರೋಷ್ಟು ಆಗ್ಬಿಟ್ಟಿದಲ್ಲ, ಅದಕ್ಕೆ ತಗೊಳಕಾಯ್ತಲ್ಲ. ಓಕೆ, ಫನ್ ಫನ್ ಫನ್. ನಿಮ್ಮ ಜೋಡಿ ನೋಡಿದಾಗ ನನಗೆ ಫನ್ ಅನ್ನೋದು ಬಿಟ್ರೆ ಬೇರೆ ಅನ್ಸೋದಿಲ್ಲ. ಆದರೆ ಈ ಫನ್ ಜೋಡಿ ಆಗಿದ್ದು ಯಾವಾಗ, ಏನು ಕತೆ? ಯಾಕಂದರೆ ನಾನಂತೂ ಫಸ್ಟ್ ಟೈಮ್ ಆಫ್ಟರ್ ಮ್ಯಾರೇಜ್ ನಿಮ್ಮನ್ನು ನೋಡ್ತಾ ಇದ್ದೀನಿ. ಒಂದಷ್ಟು ಕುತೂಹಲ ನನಗಂತೂ ಇದೆ, ನನ್ನ ಜೊತೆ ನಿಮಗೂ ಇದೆ ಅಂತ ಗೊತ್ತು ನನಗೆ. ಹೆಂಗೆ ಇವರಿಬ್ರು ಜೋಡಿ ಆದ್ರಪ್ಪ? ಅಲ್ಲ, ನಿಮಗೆ ಅನ್ಸಿದೆ ಅಲ್ಲ ಹೆಂಗಪ್ಪ ಆದ್ರೂ ಇವ್ರು ಜೋಡಿ ಅಂತ, ಇಷ್ಟು ಕುತೂಹಲ ಯಾಕೆ ಅಂತ. ಹೇಳಿ, ಇಲ್ಲ ಫಸ್ಟ್ ಅವ್ರನ್ನೇ ಕೇಳಿ. ಅಲ್ಲ, ನಿಮಗೂ ಅದೇ ಡೌಟ್ ಆಗುತ್ತಾ ಹೆಂಗಾಯ್ತಿದ್ದು ಅಂತ? ಇಲ್ಲ, ಹೆಂಗಾಯ್ತು ಅನ್ನೋದು ನನಗೆ ಗೊತ್ತು, ಯಾಕಂದ್ರೆ ಲವ್ ಮಾಡಿದ್ದೀನಲ್ಲ ನಾನು ಹೇಳೋದು. ಬಟ್ ಬೇರೆಯವ್ರಿಗೆಲ್ಲ ಹೆಂಗಯ್ಯ ಸಿಕ್ಕಿದ್ರು ಇವರು, ಹೆಂಗೆ ಏನದು ಅಂತ ನನಗೂ ಗೊತ್ತಾಯ್ತಾ ಇಲ್ಲ. ಈಗ ನೀವೇ ಹೇಳಿ ಒಪಿನಿಯನ್ ಏನಂತ. ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಮದುವೆ ಆಗಿರೋದು? ಇಲ್ಲ ಇಲ್ಲ, ಆ್ಯಕ್ಚುಲಿ ಮದುವೆ ಆದ್ಮೇಲೆ ಚೆನ್ನಾಗಿದೆ ಮೇಡಮ್ ಲೈಫು. ಹೇಳಲೇಬೇಕಾಗಿದೆ ಎಲ್ಲರಿಗೂ, ಮದುವೆ ಆದ್ಮೇಲೆ ಚೆನ್ನಾಗಿದೆ ಅಂತ. ಇಲ್ಲ ಆ್ಯಕ್ಚುಲಿ ಸುಷ್ಮಿತಾ, ಏ ಇಲ್ಲೇನು ಮಾತಾಡಲ್ಲ ಪಬ್ಲಿಕ್. ನೋಡಿದ್ರೆ ಇನ್ನೇನು ಚೆನ್ನಾಗಿದೆ ಎಲ್ಲರಿಗೂ. ಇಲ್ಲ, ಎಲ್ಲರ ಮನೆಯಲ್ಲೂ ಅದೇ ಕತೆ. ಎಲ್ಲರ ಮನೆಯಲ್ಲೂ ದೋಸೆ ತೂತು, ನಮ್ಮ ಮನೇಲಿ ಮುದ್ದೆನೇ ತೂತು ಅಂತಾರಲ್ಲ, ಹಂಗೆ ಏನು ಮಾಡೋಕ್ಕಾಗಲ್ಲ. ಜಗ್ಗಪ್ಪ ಅಂತ ಹೇಳಿದ್ರು. ಸುಷ್ಮಿತಾ, ಹೇಗಿದೆ ಮ್ಯಾರಿಡ್ ಲೈಫ್? ಡಿಫ್ರೆನ್ಸ್ ಜಾಸ್ತಿ ಏನು ಅನಿಸ್ತಾ ಇಲ್ಲ ಮ್ಯಾಮ್. ಲೈಕ್ ಸೇಮ್ ಹಾಗೆ. ಯಾಕೆಂದರೆ ನಮ್ಮನೆ ಅಂತ ಬಂದಮೇಲೆ ಲೈಕ್ ನಾವೇ ಕೆಲಸ ಮಾಡಬೇಕು, ಬೆಳಗ್ಗೆ ಬೇಗ ಎದ್ದೇಳಬೇಕು ಅನ್ನೋ ಅವಶ್ಯಕತೆ ನನಗಿಲ್ಲ. ಬಿಕಾಸ್ ಅತ್ತೆ ಮಾವ ಎಲ್ಲ ಒಟ್ಟಿಗೆ ಇದ್ದೀವಿ ಆಲ್ಮೋಸ್ಟು. ಈಗ 1 ಮಂತ್ ಆಯಿತು. 1 ಮಂತ್ ಆಗ್ತಿದ್ದಂಗೆ ಅಮ್ಮ ಒಂದು ಸ್ವಲ್ಪ ಮೈಸೂರಿಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ರು, ಅತ್ತೆ ಮಾವ ಇಬ್ಬರು. ಸೊ ಹಾಗಾಗಿ ಒಂದು ಸ್ವಲ್ಪ ಗ್ಯಾಪು. ಅದರಲ್ಲೂ ಎಲ್ಲಿ ಬೆಳಗ್ಗೆ 6 ಗಂಟೆಗೆ ನಾವು ಶೂಟಿಂಗ್ ಹೋದರೆ ಮತ್ತು ಬರೋದೇ 11 ಗಂಟೆ ರಾತ್ರಿ. ಎಲ್ಲ ಶೂಟಿಂಗ್ ಸೆಟ್ಟಲ್ಲೇ, ನಮ್ಮ ಸಂಸಾರ ಪೂರ್ತಿ ಎಲ್ಲ ಶೂಟಿಂಗ್ ಸೆಟ್ಟಲ್ಲೇ. ಸೊ ಹಾಗಾಗಿ ಅಡುಗೆ ಮಾಡಿ ಹೆಂಗೆ ಹೇಳ್ತಾರೆ ಯಾರಾದರೂ ಎಲ್ಲ ಶೂಟಿಂಗ್ ಸೆಟ್ಟಲ್ಲಿ ಅಂತಂದ್ರೆ ಏನು ಅನ್ಕೊಳ್ಳೋದು ಅಂದ್ರೆ ಅಯ್ಯೋ ಏನ್ರಿ ಹೇಳೋಣ ಇದು. ದಯವಿಟ್ಟು ಶೂಟಿಂಗು, ಊಟ ತಿಂಡಿ ಎಲ್ಲ ಅಲ್ಲೇ ಆಗ್ತಾ ಇರೋದು. ಅದೇ ಸೊ ಹೇಳಿ, ಹೆಂಗ್ ಶುರು ಆಯ್ತು ನಿಮ್ ಕಹಾನಿ? ಕಹಾನಿ ಲವ್ ಅಂತ. ಲವ್ ಅಂತ ಹೊಸ ವರ್ಡ್ ಮರ್ತೋಗ್ಬಿಟ್ಟವೆ ಸುಮಾರು. ಪ್ರೇಮದಲ್ಲಿ ಮುಳುಗ್ಬಿಟ್ನಲ್ಲ, ಗೊತ್ತಾಗಿಲ್ಲ, ಮರ್ತೋಗ್ಬಿಟ್ಟು. ಅಯ್ಯೋ ಹೇಳೋ. ಇಲ್ಲ, ಭಾಳ ಚೆನ್ನಾಗಿತ್ತು ನಮ್ಮ ಸ್ಟಾರ್ಟಿಂಗ್. ಯಾವಾಗ ಅನ್ನಿಸ್ತು ಏನು ಲವ್ ಮಾಡ್ಬೇಕಂತನ? ಇವಾಗ ಒಂದು ಹುಡುಗಿನ ನೋಡಿದ ತಕ್ಷಣ ಕೆಲವ್ರಿಗೆ ಅನ್ಸುತ್ತೆ. ಎಲ್ಲ ಸುಮಾರು ಸತಿ ನನಗೆ ಚಿಕ್ಕ ವಯಸ್ಸಲ್ಲೆಲ್ಲ ಅನಿಸ್ತಾ ಇತ್ತು, ನೋಡಿದ ತಕ್ಷಣ ಲವ್ ಮಾಡೋ. ಇಲ್ಲ, ಹೇಳ್ಬಿಡ್ತೀನಿ ಯಾಕೆ. ಯಾರು ನೋಡಿದ ತಕ್ಷಣ ಲವ್? ಅವಾಗೆಲ್ಲ ಬೈತಿದ್ರಲ್ಲ, ನಿನ್ಗೆ ಹಾಕೋಬೇಕು ಲವ್ ಅಂತ. ಅವಾಗ ಏನಾಗಿಲ್ಲ ಲವ್. ಇಲ್ಲಿಗೆ ಬಂದಮೇಲೆ ಸುಷ್ಮಿತಾ ಅವ್ರು ನೋಡಿದ್ಮೇಲೆ, ಯಾರು ಇವರು ಇಷ್ಟು ಚೆನ್ನಾಗಿದ್ದಾರೆ, ವಾವ್ ಸೋ ಬ್ಯೂಟಿಫುಲ್. ಸೌಂದರ್ಯ ಅಂದ್ರೇ, ಅಂದ ಅಂದ್ರೇ ಇದೇನು ಅನ್ಕೊಂಡೆ. ಅಕ್ಕಿ ಯಾವ್ದು ಗುರು ಇದು ಅಕ್ಕಿ ಅನ್ಕೊಂಡೆ. ಮದುವೆ ಆದ್ಮೇಲೆ ಗೊತ್ತಾಗಿತ್ತು ಇದು ಸೂರ್ಪನ್ ಅಕ್ಕಿ ಅಂತ ಅನ್ಕೊಂಡೆ. ಸೂಪರ್ ಅಕ್ಕಿ ಇದು ಅಂತ. ಚೆನ್ನಾಗಿದೆ ಲೈಫು. 7 ವರ್ಷದಿಂದ ಲವ್ ಆಗಿತ್ತು. ಎಲ್ಲೂ ಹೇಳ್ಕೊಂಡಿರ್ಲಿಲ್ಲ ನಾವು. ಏನಕ್ಕೆ ಅಂತಂದ್ರೆ ಸುಮ್ಮನೆ ಎಲ್ಲ ಕಡೆ ಸುಮ್ಮನೆ ಅದನ್ನೆಲ್ಲ ಪರದೆ ಮೇಲೆ ತಗೊಂಡ್ಬಿಡ್ತಾರೆ, ಪರ್ಸ್ನಲ್ ಲೈಫ್ನ ಪರದೆ ಮೇಲೆ ತೋರಿಸ್ತಾರೆ. ಸುಮ್ಮನೆ ಆಮೇಲೆ ಎಲ್ಲ ಕಡೆ ಸುಮ್ಮನೆ ಮಾತಾಗುತ್ತೆ. ಅಪ್ಪ ಅಮ್ಮ ಎಲ್ಲರಿಗೂ ಒಂದೇ ಸತಿಗೆ ರಿಯಾಕ್ಟ್ ಮಾಡಬೇಕು, ಅವಾಗ ಆಗಲ್ಲ.
ಇಲ್ಲ ಹೂ ಆದ ತಕ್ಷಣನೇ ಮದುವೆ ಮಾಡ್ಬಿಡ್ತಾರೆ ಈ ವಯಸ್ಸಾಗೋಯ್ತವ್ರಿಗೆ ಅಂತ ಅಂದ್ಬಿಟ್ಟು ಯಾಕೆ ಬೇಕು ಅಂತ ಅಂದ್ಬಿಟ್ಟು ನಾವೆಲ್ಲೂ ಹೇಳ್ಕೊಂಡೇ ಇರಲಿಲ್ಲ. ಅವ್ರು ಪಾಪ ಎಷ್ಟು ಸಪೋರ್ಟ್ ಮಾಡಿದ್ರು ಅಂದ್ರೆ ನಮ್ಮ ಶೋನಲ್ಲಿ ಇಬ್ರು ಒಂದೇ ಸ್ಕಿಟ್ಗೆ ಹಾಕೋತಾರ. ಆಮೇಲೆ ಇಂಡೈರೆಕ್ಟ್ಲಿ ಆಕ್ಚುಲಿ ನಮ್ಮ ಮನೆಯವ್ರಿಗೆಲ್ಲ ಗೊತ್ತಾಗಿದ್ದೆ ಇಂಡೈರೆಕ್ಟ್ಲಿ ಸ್ಕಿಟ್ ಮಾಡಿ 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 ನಿನ್ ಗರ್ಲ್ ಫ್ರೆಂಡ್ ಕಣೋ ನಿನ್ ಹೆಂಡತಿ ಕಣೋ ಅಂತ ಅವರೆಲ್ಲ ಫುಲ್ಲು ರೇಕ್ಸವರು. ಅವ್ರ ಸ್ಕಿಟ್ಗಳ ನಾವು ಯಾವ ಸ್ಕಿಟ್ಟಲ್ಲೂ ಇರ್ತಿರ್ಲಿಲ್ಲ, ನಮ್ ಸ್ಕಿಟ್ ನಮ್ಗೆ ಇರ್ತಿತ್ತು. ಆದ್ರೆ ಎಲ್ಲಾ ಸ್ಕಿಟ್ಟಲ್ಲೂ ನಾವು ಒಂದ್ ರೌಂಡ್ ಹೋಗಿ ಬರ್ತಾ ಇದ್ವಿ. ಎಲ್ಲಾ ಸ್ಕಿಟ್ಟಲ್ಲೂ ನಮ್ದೊಂದು ಹೆಸರು ಬಂದೇ ಬರ್ತಿತ್ತು. ಯಾಕೆ ಅವ್ರಿಬ್ರು ತರನ ಏನಾದ್ರು ಗಂಡ ಹೆಂಡತಿ ಜಗಳ ತರ ಏನಾದ್ರು ಕಾನ್ಸೆಪ್ಟ್ ಇದ್ರೆ ಯಾಕೆ ಅವ್ರಿಬ್ರು ಜಗಳ ಮಾಡ್ತಾರಲ್ಲ ಆ ತರನ ಅಂತ ಮತ್ತೆ ಅಲ್ಲೂ ನಮ್ಮ ಹೆಸರು. ಸೊ ಹಾಗಾಗಿ ಅದು ಜೆಲ್ಲಾಗ್ಬಿಟ್ಟಿತ್ತು ಎಲ್ರ ಜೊತೆ. ಆರಾಮಾಗಿ ಎಲ್ರು ಗೊತ್ತಾಗೋತಾರ. ಆಮೇಲೆ ಅವರು ಈಸಿಯಾಗಿ ಅಕ್ಸೆಪ್ಟ್ ಮಾಡಿದ್ರು ನಮ್ಮನ್ನ. ಆ ಥರ ಏನೂ ಯಾವತ್ತೂ ಪ್ರಾಬ್ಲಮ್ ಆಗಿಲ್ಲ. ಹಂಗೆ ಅಂದ್ರೆ ಆಲ್ಮೋಸ್ಟ್ 6-7 ಇಯರ್ಸ್ ಇದನ್ನೇ ಕಂಟಿನ್ಯೂ ಮಾಡಿದ್ವಿ, ಮೇಂಟೈನ್ ಮಾಡಿದ್ವಿ. ಅಂದ್ರೆ ಇಂಡಸ್ಟ್ರಿ ಅವ್ರು ಪ್ರತಿಯೊಬ್ಬರಿಗೂ ಗೊತ್ತಿತ್ತು. ನಾವು ಮೀಟ್ ಮಾಡೋ ಪ್ರತಿ ಸೆಲೆಬ್ರಿಟಿನೂ ಡೌಟ್ ಇದ್ದು ಕೇಳ್ತಾರೆ. ಅವ್ರು ರಿಯಾಲಿಟಿ ಶೋನ ಅವಾಗವಾಗ ಮೊಬೈಲಲ್ಲಿ ನೋಡೋದ್ರಿಂದ ಏನೋ ನಿಮ್ಮಿಬ್ರದ್ದು ಏನೋ ರೇಗಿಸ್ತಾ ಇದ್ರು ರಚಿತಾ ರಾಮು, ಕರೆಕ್ಟಾ ಅದು ನಿಜಾನ ಅಂತ ಕೇಳ್ತಾರೆ. ಅವಾಗ ನಾವು ಇಲ್ಲ ಅಂತ ಡೆಫಿನೆಟ್ಲಿ ಹೇಳೋಕ್ಕಾಗಲ್ಲ, ನಾವು ಹ್ಞೂ ಅಂತಲೇ ಹೇಳ್ತಿದ್ವಿ. ಆದರೆ ನಮ್ಮ ಅಪ್ಪ ಅಮ್ಮಂಗೆ ಮಾತ್ರ ನಾನು ಹೇಳಿರಲಿಲ್ಲ, ಅವ್ರ ಅಪ್ಪ ಅಮ್ಮಂಗೂ ಹೇಳಿರಲಿಲ್ಲ. ಬಟ್ ಅವ್ರು ಟಿ ವಿಲಿ ನೋಡಿನೇ ಅವರೇ ಅರ್ಥ ಮಾಡ್ಕೊಂಡ್ರು. ನಿಜ ಹೇಳ್ಬೇಕಂದ್ರೆ ನಮ್ಮನೆಲ್ಲೂ ನೀನು ಇವನ್ನ ಮದುವೆ ಆಗ್ತೀಯಾ ಓಕೆನಾ, ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಳ್ಳ ಅಂತ ನಮ್ಮನೇಲೂ ಕೇಳಿಲ್ಲ. ಓಕೆ, ಅವ್ರ ಮನೇಲೂ ಓಕೆ ಈ ಹುಡುಗಿ ಓಕೆನಾ, ನೀನು ಏನು ಲವ್ ಮಾಡ್ತಿದ್ಯಾ, ಏನು ಹೇಳು ವಿಷಯ, ನಾವೇನಾದ್ರೂ ಮದ್ವೆಗೆ ರೆಡಿ ಮಾಡ್ಕೊಳ್ಳೋದಾ ಅಂತ ಅವ್ರ ಮನೇಲೂ ಕೇಳಿಲ್ಲ. ಆರಾಮಾಗಿ ಸುಮ್ಮನೆ ಹಿಂಗೆ ನಮ್ಮ ಮನೆಗೆ ಬಂದಿದ್ದ, ಹಂಗೆ ಕಾರ್ ತಗೊಂಡು ಹಂಗೆ ಚೌಲ್ಟ್ರಿ ಬುಕ್ ಮಾಡಿ ಹಂಗೆ ಮದ್ವೆ ಆಗಿದ್ದು. ಇಟ್ ಇಸ್ ಮಿರಾಕಲ್. ಏನಿಲ್ಲ ಬಂದ್ರು ಅದೇ ಮದ್ವೆ ನವೆಂಬರಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ವಿ 18-19 ಹಿಂಗೆ ಅಂತೆಲ್ಲ ಹೇಳಿದ್ರು. ಫಿಕ್ಸ್ ಮಾಡ್ಕೊಬಿಟ್ಟಿದ್ರಿ ಒಂದು ಮಾತಾರ ಕೇಳಿದೆ, ಏನು ಮರ್ಯಾದೆ ಇಲ್ವಾ ನನಗೆ ಅಂತ ನಾನು ಮನಸ್ಸಲ್ಲಿ. ಇನ್ನೆಲ್ಲಾದ್ರೂ ಏನ್ರಿ ಮರ್ಯಾದೆನೇ ಇಲ್ವಾ ನನಗೆ, ಒಂದು ಮಾತಾದ್ರೂ ಕೇಳಬೇಕು ಅಂತ ಅಂದ್ಬಿಟ್ರೆ ನನ್ನ ಮಗನ ಹೌದಾ ಮದುವೆ ಮಾಡಲ್ಲ ಹೋಗು ಅಂತ ಅಂದ್ಬಿಡ್ತಾರೆ ಅಂತ ಭಯ. ಅದಕ್ಕೂ ಕೇಳಿಲ್ಲ. ಸರಿ ಆಯ್ತು, ಮದುವೆ ಫಿಕ್ಸ್ ಮಾಡ್ಕೊಂಡು ಎಲ್ಲ ಡೇಟ್ ಫಿಕ್ಸ್ ಆಗಿದ್ದು. ನಮ್ಮಪ್ಪ ಅಮ್ಮನೂ ಅಷ್ಟೇ ಕ್ಯಾಶುವಲ್ ಈಗ ಓಕೆ 18ಕ್ಕೆ ಮಾಡ್ಬೋಣ ಅಂತ. ಅಲ್ಲ ಅದನ್ನಾದ್ರೂ ಹೇಳ್ಬೇಕು ತಾನೆ, ನಿಮ್ಮ ಲವ್ ಬಗ್ಗೆ ಗೊತ್ತು ನಮಗೆ, ಬುಡಿ ನಾವು ಮದುವೆ ಮಾಡ್ತಾ ಇದೀವಿ ಅಂತ. ಏನೆಲ್ಲ ಕರ್ಕೊಬಂದು ನಾನು ಅಂದರೆ ಈ ಬಟ್ಟೆ ಬಗ್ಗೆನಾದ್ರು ಆಯ್ತು ಇನ್ನೇನು ಎಲ್ಲನೂ ಓಕೆ ಅಂದ್ಮೇಲೆ ಬಟ್ಟೆನೂ ಓಕೆ ಅಂತಂದೆ ಮದುವೆ ಮಾಡಿದೆ. ಬಟ್ ಅಂದರೆ ಅಷ್ಟು ಸುಗಮವಾಗಿ ಸರಳವಾಗಿ ಆಗೋಯ್ತು. ತುಂಬಾ ಈಸಿಯಾಗಿ ಸಿಕ್ಬಿಟ್ಟೆ ಅನ್ಸುತ್ತೆ ಅಲ್ವಾ ಮೇಡಮ್? ನಾನೇನು ಅನ್ಕೊಂಡಿದ್ದೆ ಅಂದರೆ ಹುಡುಗರು ಪಿಕ್ಚರ್ ಥರ ನಮ್ಮ ಫ್ರೆಂಡ್ಸ್ನೆಲ್ಲ ಕರೆದು ಜಗಣಂ ನಾವು ನೋಡ್ತಾ ಇರ್ತೀವಿ. ನನ್ನ ಫ್ರೆಂಡ್ ಒಬ್ಬನ ಕಾಲ, ಒಬ್ಬನ ಕಿವಿ, ಒಬ್ಬನ ಕಣ್ಣೆಲ್ಲ ಹೋಗ್ಬಿಡುತ್ತೆ. ಮಗ ಹತ್ತು ಏನು ಟಾಟಾ ಸುಮ್ಮ ತಗೊಂಡು ಒಬ್ಬ ಏನು ಚೈನ್ ಕಳೆದು ಕೊಡ್ತಾನೆ, ಪರ್ಸ್ ಎತ್ತು ಕೊಡ್ತೇನೆ, ಹಿಂಗೆಲ್ಲ ಆಯ್ತದೆ ಅಂತ. ನಿಜ ಅಷ್ಟು ಕಾಂಪ್ಲಿಕೇಟೆಡ್ ಅಂತ ನನ್ನ ಕಾಸಿಲ್ದೆ ಪಾರಿನಿಗೆ ಕಳಿಸ್ತಾರೆ, ಹೋಗಿ ಬರೋಣ ಅಂತ ಅಂದ್ರೆ ನಮ್ಮಪ್ಪ ಇವನ್ಗೆ ಸಪೋರ್ಟು. ಯಾಕಂದ್ರೆ ಇವ್ನು ದುಬೈಗೆ ಹೋದಾಗ ಮಲೇಷ್ಯಾಗ ಹೋದಾಗೆಲ್ಲ ಬಾಟ್ಲ್ ತಂದು ಕೊಡ್ತಾನಲ್ಲ, ನೀರ್ ಕೇಳಿದಾಗೆಲ್ಲ ನಾನು ಬೀರ್ ಕೊಟ್ಟು ಸಮಾಧಾನ ಮಾಡೋ ಅಷ್ಟು ಸರಳ ಮನಸ್ಥಿತಿ ನಂದು. ನಾನು ಅವ್ರ ಅಪ್ಪಂಗೆ ಯಾವ ಚಟನ ನಾನೇನ್ ಕೊಡ್ತೀನಿ, ಅದಕ್ಕೆ ನಮ್ಮ ಅಪ್ಪನ ಬುಟ್ಟಿಗೆ ಹಾಕೊಳಕ್ಕೆ ಆಗಲ್ಲ ಹೇಳು, ಯಾಕಂದ್ರೆ ನಮ್ಮ ಅಪ್ಪನಿಗೆ ಏನು ಕಲ್ತೀರ. ಮದುವೆ ಅಂತೂ ಬಹಳ ಸಲೀಸಾಗಾಯಿತು. ನೀವು ಅನ್ಕೊಂಡಂಗೆ ಹುಡುಗರು ಮೂವಿ ತರ ಏನು ಅಡ್ವೆಂಚರಸ್ ಇರ್ಲಿಲ್ಲ ಅಲ್ವಾ? ಪ್ರಪೋಸಲ್ ಯಾರು ಪ್ರಪೋಸ್ ಮಾಡಿದ್ ಫಸ್ಟ್? ಇಲ್ಲ ಇಬ್ರು ಅಟ್ ಎ ಟೈಮ್. ಬಟ್ ನಾನು ಬೇಗ ಹೇಳ್ದೆ. ಹೌದು, ನಾನು ಫಸ್ಟ್ ಹೇಳಿದ್ದು ಏನಂತ, ನಾನು ನಿಮ್ಮನ್ನ ಇಷ್ಟಪಡ್ತಿದ್ದೀನಿ ಅಂತ. ಒಬ್ರು ನಮ್ಮ ಗುರುಗಳಿದ್ರು, ಅವ್ರೊಂಥರ ಬ್ರಿಡ್ಜ್ ಇದ್ದಂಗೆ ನಮ್ಗೆ. ಅವ್ರ ಹತ್ರ ಹೇಳಿದ್ವಿ, ನಿಮಗ್ ಗೊತ್ತಿರತ್ತ ಅವರು ಮನೋಹರ್ ಅಂತ ಕಾಮಿಡಿ ಕೋಳಿ ಕಳ್ಳ ಮನೋಹರ್ ಅಂತ ಕಾಮಿಡಿ ಕಿಲಾಡಿ. ಅವ್ರು ನಾವು ಒಂದೇ ಸತಿ ಮಜಾ ಭಾರತದಲ್ಲಿ ಕೆಲಸ ಮಾಡ್ತಿದ್ವಿ, ಕಲರ್ಸ್ ಮೊದಲು ಕೆಲಸ ಮಾಡ್ತಾ ಇದ್ರು ಅವರು. ಅವಾಗ ನಾನು ಅವನು ಇವಳು 3 ಜನ ಫ್ರೆಂಡ್ಸ್. ಆ್ಯಕ್ಚುಲಿ ಫಸ್ಟ್ ಎಲ್ಲ ನಮ್ಮ ಫ್ರೆಂಡ್ಸು. ಆ್ಯಕ್ಚುಲಿ ಅದನ್ನ ಯಾವಾಗಲೂ ಹೇಳಿದ್ದೀನಿ ನಾನು. ಬೆಂಗಳೂರಿಗೆ ಬಂದಾಗ ನನ್ನ ಹತ್ರ ಏನೂ ಇರಲಿಲ್ಲ, ಏನೋ ಒಂದು 4 ಜೊತೆ ಬಟ್ಟೆ ಏನೋ ತಗೊಂಡು ಬಂದವನು ನಾನು ಬೆಂಗಳೂರಿಗೆ. ಅವಾಗ ಸ್ಟಾರ್ಟಿಂಗ್ ಫ್ರೆಂಡ್ ಆಗಿ ಬೆಂಗಳೂರಲ್ಲಿ ಒಂದು ಸ್ವಲ್ಪ ಬೆಂಗಳೂರು ಅಂದ್ರೆ ಹಿಂಗೆ ಅಂತ ಸುಮಾರು ಕಡೆ ಸುತ್ತಾಡಿಸಿ ಇಲ್ಲಿ ಬಟ್ಟೆಗಳನ್ನೆಲ್ಲ ತಗೊಟ್ಟು ಸ್ವಲ್ಪ ಹೆಲ್ಪ್ ಮಾಡಿದರು, ಸಖತ್ ಹೆಲ್ಪ್ ಮಾಡಿದ್ರು ಆ ಟೈಮಲ್ಲಿ ನನಗೆ. ಪದೇ ಅದೇ ಬಟ್ಟೆ ಹಾಕತ್ತಿರೋದು ನೋಡ್ಬಿಟ್ಟು ಒಂದಿನ ಮಾತಾಡಿಸಿ ಏನಕ್ಕೆ ಅದೇ ಬಟ್ಟೆಗಳು ಹಾಕತ್ತೀರಾ ಅಂತ. ಇಲ್ಲ ಹಿಂಗೆ ಅಂತಂದಾಗ ಕರ್ಕೊಂಡೋಗಿ ಒಂದಷ್ಟು ಬಟ್ಟೆಗಳನ್ನೆಲ್ಲ ಕೊಡಿಸಿ ಊಟ ತಿಂಡಿ ಎಲ್ಲ ಕೊಡಿಸೋರು. ಅಂದರೆ ಸ್ಟಾರ್ಟಿಂಗ್ ಬಂದಾಗೆಲ್ಲ ನಮಗೆ ಅಷ್ಟು ಗೊತ್ತಿಲ್ಲ ಅಲ್ವಾ, ಊಟ ಆಚೆ ಕಡೆ ಊಟ ಗೀಟ ಎಲ್ಲ ಕೊಡಿಸೋರು. ಆಮೇಲೆ ಕರ್ಕೊಂಡೋಗೋರು, ಅವ್ರ ಮನೆಗೆಲ್ಲ ಕರ್ಕೊಂಡೋಗಿದ್ದಾರೆ. ಅವೆಲ್ಲ ಇದು ನೋಡ್ಬಿಟ್ಟು ಭಾಳ ಕಷ್ಟ ಕಣೆ ಅವರು. ಆದರೂ ಇಷ್ಟೆಲ್ಲ ಚೆನ್ನಾಗಿದ್ದು ನಮ್ಮ ಜೊತೆಗೆಲ್ಲ ಬರುತ್ತು, ಹಿಂಗೆಲ್ಲ ಇರ್ತಾರಲ್ಲ ಗುಡ್ ಅನ್ಕೊಂಡು ಫ್ರೆಂಡ್ ಆಗಿದ್ವಿ ಆ್ಯಕ್ಚುಲಿ ನಾವು. ಸಡನ್ನಾಗಿ ಅವ್ನು ಬಂದ್ಬಿಟ್ಟು ಒಂದಿನ ಮೈಸೂರಲ್ಲಿ ನನಗೆ ನಿಮಗೆ ಸುಸ್ಮಿತಾ ಏನಂತ ಏನು ಪ್ರಾಬ್ಲಮ್ಮು
ಏನಿಲ್ಲ ಅವ್ರು ನಿಮ್ಗೆ ಇಷ್ಟಪಡ್ತಾ ಇದ್ದಾರೆ ನೀ ಏನಂತೀಯ ನಮ್ಗೆ ಅಕ್ಕಂದ್ಬಿಟ್ಟು ಇದು ಏನೋ ಮನ್ಸಲ್ಲಿರೋದನ್ನ ಇಟ್ಕೊಬೋದು ನಾವು ಹೇಳಿದ್ರೆ ಎಕಡ ತಗೊಡ್ಬಿಟ್ಟು ಹಾಕ್ಬೇಕು ಅಂತ ನಾನು ಸುಮ್ಮನಿದ್ದವನು ಸುಮ್ಮನೆ ಇಲ್ಲಿ ಬಿಲ್ಡಪ್ಗೆ ಏನದು ಏನು ನಿನ್ನ ಹತ್ರ ಎಲ್ಲ ಹೇಳ್ ಕಳ್ಸೋದು ಗೊತ್ತಾಗಲ್ವ ಅವ್ರಿಗೆ ನಾವು ಎಲ್ಲಿ ಗುರು ಅವ್ರು ಎಲ್ಲಿ ನಾವು ಆಗುತ್ತಾ ಸುಮ್ಮನೆ ಹೋಗಿದ್ದವನು ಡ್ರೈವರ್ ಗುರು ನಾನು ಅವೆಲ್ಲ ಆಗಲ್ಲ ಎಷ್ಟು ದಿನ ಅಂತ ಇರುತ್ತೆ ಇದೆಲ್ಲ ಯಾಕೆ ಆರ್ಟಿಸ್ಟ್ ಜೀವನ ಎಷ್ಟು ದಿನ ಅಂತ ಇರುತ್ತೆ ಒಂದು 3 ತಿಂಗಳಾದ್ಮೇಲೆ ಮನೆಗೆ ಕಳಿಸ್ಬಿಡ್ತಾರೆ ಆಮೇಲೆ ಏನು ನಾವು ಇಲ್ಲೇ ನಮ್ಗೇನು ಸಪೋರ್ಟ್ ಇದೆಯಾ ಇಲ್ಲಿ ಆಗಲ್ಲ ಗುರು ಸುಮ್ಮನೆ ಅವ್ರೇನೋ ಬೇಡಪ್ಪ ನಂಗೆ ಇಷ್ಟ ಇಲ್ಲ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟೆ ಅವನು ಹೋಗ್ಬಿಟ್ಟೆ ಅವನು ಇಷ್ಟಪಡಲ್ಲ ಕಡೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟ ಆಮೇಲೆ ಇವಳಿಗೆ ಗೊತ್ತಿಲ್ಲ ಅದು ನಾನು ಕೇಳಿದೆ ಗುರು ಹಿಂಗೆ ಹೋಗಿ ಹೇಳಿದ್ಮೇಲೆ ಏನಾರು ಅಂದ್ರೆ ಅವರು ಅಂತಂದೆ ಅದಕ್ಕೆ ಕಣ ಅವಳು ಏನೋ ಬೇಡ ಅಂದ್ಬಿಟ್ಲು ಬೇಡ ಅಂದ್ಬಿಟ್ಲ ಸೊ ನಾ ಏನೋ ಸುಮ್ಮನೆ ಇರ್ನಾರ್ದು ಅಂದ್ಬಿಟ್ಲ ಹಿಂಗೆ ಅಂದ್ಬಿಟ್ನಲ್ಲ ಅನ್ಕೊಂಡು ನಾನು ಅನ್ಕೊಂಡೆ ಇಲ್ಲ ಅದು ಮೊದಲೇ ಫಿಕ್ಸ್ ಆಗಿದೆ ನಾನು ಇಲ್ಲೇ ಹುಟ್ಟಿ ಬೆಳೆದಿದ್ರು ಕೂಡ ಅದೊಂದು ಮೈಂಡ್ ಸೆಟ್ ಇದೆ ಏನಂದರೆ ಇಷ್ಟಪಟ್ಟವ್ರ ಜೊತೆ ಹೋಗ್ಬಿಡೋದು ಆಮೇಲೆ ಅಪ್ಪ ಅಮ್ಮನೆಲ್ಲ ಬಿಡೋದು ಅಥವಾ ಅವ್ರ ವಿರುದ್ಧವಾಗಿ ಅವ್ರಿಗೆ ಇಷ್ಟ ಇಲ್ಲದೆ ನಮ್ಮನ್ನ ಮದುವೆ ನಾವು ಆ್ಯಕ್ಚುಲಿ ಮುಂಚೆನೇ ಫಿಕ್ಸ್ ಆಗಿದ್ವಿ ಲೈಕ್ ಅಷ್ಟು ಮೆಚುರಿಟಿ ಇರಲಿಲ್ಲ ಅಷ್ಟು ನಮ್ಮನ್ನ ಹೊರಗಡೆ ಹೋದಾಗ ಮಾತಾಡಿಸ್ತಾನೂ ಇರಲಿಲ್ಲ ಅವಾಗಲೇ ನಾವು ಪ್ಲ್ಯಾನ್ ಮಾಡಿದ್ವಿ ಏನಂದರೆ ಲೆಟ್ಸ್ ಗೋ ಲವ್ ಮಾಡೋಣ ಇಲ್ಲ ಅಂತಲ್ಲ ಹಂಗಂತ ನಾನು ಬಿಟ್ಟು ಬೇರೆಯವ್ರನ್ನ ನೀನು ಸಿಕ್ಕಿಲ್ಲ ಅಂತ ನಾನು ಬೇರೆಯವ್ರನ್ನ ಮದುವೆ ಆಗೋದು ಅದೆಲ್ಲ ಏನೂ ಇಲ್ಲ ಲವ್ ಅಂದರೆ ಒಂದು ಲವ್ ಅಷ್ಟೇ ಬಟ್ ಅಪ್ಪ ಅಮ್ಮ ಅಕಸ್ಮಾತ್ ಒಪ್ಪಿಲ್ಲ ಅಂತ ಅಂದರೆ ಅವ್ರನ್ನ ಒಪ್ಸೋ ಥರ ನಾವೇನಾದರೂ ಸಾಧಿಸ್ಬೇಕು ಒಂದು ಇಲ್ಲ ಅಂದರೆ ಅವ್ರನ್ನ ಕನ್ವಿನ್ಸ್ ಮಾಡೋ ಥರ ನಾವೇನಾದರೂ ಮಾತಾಡಬೇಕು ಬಿಟ್ಟರೆ ಅದಕ್ಕೆ ಬೇರೆ ಆಪ್ಷನ್ ಇಲ್ಲ ಲೈಕ್ ಬಿಟ್ಟು ಬಂದ್ಬಿಡೋದು ಮಾತಾಡದೇ ಇರೋದು ಅವ್ರ ವಿರುದ್ಧ ಇದು ಮಾಡೋದು ಓಡೋಗ್ಬಿಡೋದು ನೆವರ್ ಅಂತ ಡಿಸೈಡೇ ಮಾಡಿದ್ವಿ ಅವ್ನ ಮೈಂಡ್ ಸೆಟ್ಟು ಅದೇ ಥರನೇ ಇತ್ತು ಹಾಗಾಗಿ ಅದು ಜೆಲ್ಲಾಗಿದ್ದು ಅಷ್ಟು ಜನ ಇದ್ರು ನಂಗೆ ಇವನ್ನೇ ಕರ್ಕೊಂಡೋಗಿ ಬಟ್ಟೆ ಕೊಡಿಸ್ಬೇಕು ಅಂತ ಯಾಕೆ ಅನ್ನಿಸ್ತು ಅಂತ ಈಗ ಯೋಚನೆ ಮಾಡ್ತೀವಿ ಆಗ್ಬಿಡಿ ಆ ಏಜ್ ಅದು ಹೌದು ಯಾರೋ ಒಬ್ರ ಮೇಲೆ ಅಟ್ರಾಕ್ಟ್ ಆಗುತ್ತೆ ಅವ್ರಿಗೆ ಬಟ್ಟೆ ಕೊಡಿಸ್ಬೇಕು ಅನ್ಸುತ್ತೆ ಅವ್ರು ಆಚೆ ಸುತ್ತಾಡಿಸ್ಬೇಕು ಅನ್ಸುತ್ತೆ ಏನಾದರೂ ತಿನ್ಸ್ಬೇಕು ಅನ್ಸುತ್ತೆ ಬಟ್ ಮೆಚುರಿಟಿ ಬಂದ್ಮೇಲೆ ಇವಾಗ ಯೋಚನೆ ಮಾಡ್ತೀವಿ ಯಾಕೆ ಇವನಿಗೆ ಅನ್ನಿಸ್ತು ಆ ರಿಲೇಶನ್ಶಿಪ್ ಹೆಂಗೆ ಬಿಲ್ಡ್ ಆಯ್ತು ಅದು ಹೆಂಗೆ ಅಂದ್ರೆ ಒಬ್ರ ಮೇಲೆ ಯಾಕಷ್ಟು ಅಟ್ರಾಕ್ಟ್ ದೇವರು ನೀನ್ ಹಣೆ ಮೇಲೆ ನನ್ನ ಹೆಸರನ್ನ ಅಯ್ಯೋ ದೇವ್ರೇ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಂಗೆ ಎರಡೂ ಕಡೆಯ ಪರ್ಸನಾಲಿಟೀಸ್ ಎಷ್ಟು ಪಾಸಿಟಿವ್ ಇದೆ ಅಂತ ಹೇಳಿದ್ರೆ ನೀವಿಬ್ರು ಯೋಚನೆ ಮಾಡಿದ್ರಿ ಮನೆಯವ್ರಿಗೆ ಹರ್ಟ್ ಮಾಡಿ ಮದುವೆ ಆಗೋದು ಹೋಗ್ಬಿಡೋದು ಅವ್ರ ಅಕಸ್ಮಾತ್ ಒಪ್ಪಿಲ್ದೆ ಇದ್ದಿದ್ರೆ ನಿಜವಾಗ್ಲೂ ಆಗ್ತಿರ್ಲಿಲ್ಲ. ನಾನ್ ನಮ್ಮ ಅಮ್ಮನ್ ಬಿಟ್ಟು ನಮ್ಮ ಅಪ್ಪನ್ ಬಿಟ್ಟು ಬರಲ್ಲ ಅಂತ ಡಿಸೈಡ್ ಆಗಿದ್ದೆ. ಅವನು ಅಷ್ಟೇ ಬದ್ಧವಾಗೇ ಇದ್ದಾನೆ ಅಪ್ಪ ಅಮ್ಮಗೆ. ಅವನ ಗುಣದಲ್ಲಿ ಫಸ್ಟ್ ಗುಣ ಇಷ್ಟ ಆಗಿದೆ, ಅವ್ರ ಅಪ್ಪ ಅಮ್ಮನ ಬಿಟ್ಕೊಡಲ್ಲ, ರೆಸ್ಪೆಕ್ಟ್ ಕೊಡ್ತಾನೆ ಜಾಸ್ತಿ. ಏನೇ ಇದ್ರು ತುಂಬ ಪೇಷನ್ಸ್ ಆಗಿ. ಆ್ಯಕ್ಚುಲಿ ನನಗೆ ಪೇಷನ್ಸ್ ಇಲ್ಲ, ಟು ಬಿ ಫ್ರ್ಯಾಂಕ್. ನಾನು ನಮ್ಮ ಅಪ್ಪ ಅಮ್ಮನ ಮೇಲೆ ತುಂಬ ರೇಗ್ತೀನಿ, ಅದು ಅವರು ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ಬಟ್ ಪೇಷನ್ಸ್ ಕಲಿತು ಅದನ್ನ ಹೆಂಗೆ ಆ ಸಿಚುವೇಶನ್ನ ಹ್ಯಾಂಡಲ್ ಅವರು ಏಜ್ ಆಗಿರೋರು, ಅವ್ರು ಏನಾದರೂ ಅಂದರೆ ಅವ್ರಿಗೊಂದು ಅರ್ಥ ಇರುತ್ತೆ, ಅಥವಾ ಅರ್ಥ ಇಲ್ಲದೇನೂ ಹೇಳಿರ್ಬೋದು. ಬಟ್ ನಾವೆಷ್ಟು ಹ್ಯಾಂಡಲ್ ಮಾಡಬೇಕು, ಸಮಾಧಾನವಾಗಿರ್ಬೇಕು ಅನ್ನೋದನ್ನ ಇವನಿಂದ ನಾನು ಕಲ್ತಿರೋದು. ಅದಾದ್ಮೇಲಿಂದ ನಮ್ಮ ಅಪ್ಪ ಅಮ್ಮನ ಮೇಲೆ ರೇಗ್ತೀನಿ ಈಗಲೂ. ಅದು ಗುಣ ಹೋಗಲ್ಲ, ಸುಟ್ರು ಹೋಗಲ್ಲ ಅಂತಾರಲ್ಲ ಹಂಗೆ. ಬಟ್ ಇರೋದ್ರಲ್ಲಿ ಐ ಹ್ಯಾವ್ ಮ್ಯಾನೇಜ್ ಸೋ ಮೆನಿ ಥಿಂಗ್ಸ್. ಅಟ್ಲೀಸ್ಟ್ ನಮ್ಮ ಅಪ್ಪ ಅಮ್ಮ ಮೇಲೆ ಅಲ್ಲದೆ ಇದ್ರು, ಅವ್ರ ಅಪ್ಪ ಅಮ್ಮನ ಮೇಲಂತೂ ಅಟ್ಲೀಸ್ಟ್ ಒಂದು ಸ್ವಲ್ಪ ಪೇಷನ್ಸ್ ಆಗಿ ಹ್ಯಾಂಡಲ್ ಮಾಡೋಕ್ಕಾದ್ರೂ ಬಂದಿದೆ. ಅದು ಬಂದಿರೋದೇ ಇವನಿಂದ. ನಮ್ಮ ಅಜ್ಜಿ ಸತ್ತೋಗ್ಬಿಟ್ಟಿದ್ದಾರೆ, ನಾನು 5ನೇ ಕ್ಲಾಸ್ ಗಂಟ ಸಾಕಿದವರು ಅವರು. ಇವ್ರು ಫೋನ್ ಮಾಡ್ತಾ ಇದ್ದಾರೆ, ಎಷ್ಟೊತ್ತು ಬರ್ತೀಯಾ ಶೂಟಿಂಗಿಗೆ ಅಂತ. ಇಲ್ಲ ನಮ್ಮ ಅಜ್ಜಿ ಹಿಂಗೆ ತೀರೋಗ್ಬಿಟ್ಟಿದ್ರು. ಏನು ಹಿಂಗೆ ಹೇಳ್ಬಿಟ್ಟು ಇವಾಗ ಸ್ಕಿಟ್ ಇಲ್ಲ ನಮ್ಮ ಹತ್ರ, ಏನು ಮಾಡೋದು ಅಂತ ಪಾಪ ಅವ್ರ ಕಷ್ಟ ಅವ್ರು ಹೇಳ್ತಾ ಇದ್ದಾರೆ. ಅವರು ಎಲ್ಲ ರೆಡಿ ಮಾಡ್ಕೊಬಿಟ್ಟಿದ್ದಾರೆ, 500 ಜನ ಕೆಲಸ ಮಾಡ್ತಾ ಇದ್ದಾರೆ. ನಾನು ಒಬ್ಬನಿಗೋಸ್ಕರ ಯಾರು ವೇಟ್ ಮಾಡ್ತಾರೆ. ಸರಿ ನಾನು ಹೋಗಿದ್ದು ಬಂದ್ಬಿಡ್ತೀನಿ ಅಂದ್ಬಿಟ್ಟು ಹೋದವನು. ನೋಡ್ಬಿಟ್ಟು ನಮ್ಮ ಅಜ್ಜಿನ 5-6 ವರ್ಷದಿಂದ ಸಾಕಿದವರು ನೋಡ್ಬಿಟ್ಟು 10 ಕರೆದು ಏನು ಮಾಡಿದ್ರೆ ಏನು ಎಲ್ಲ ಮಾಡಿಬಿಟ್ಟು ನಮ್ಮ ಅಪ್ಪನ ಕೈಗೆ ಒಂದಿಷ್ಟು ಕಾಸು ಅಂತ ಕೊಟ್ಬಿಟ್ಟು ಮಣ್ಣು ಮಾಡ್ಬಿಟ್ಟು ನಾನು ಶೂಟಿಂಗ್ ಹೋಗ್ಬೇಕು ಅಂತ ವಾಪಸ್ ಬಂದರೆ ಕಾಮಿಡಿ ಮಾಡ್ಬೇಕಿಲ್ಲಿ. ನಾವು ಅಜ್ಜಿನ ಅಮ್ಮ ಅಂತ ಕರಿತಿದ್ದವ್ರು, ನಮ್ಮ ತಾಯಿಗೆ ಈಗಲೂ ನಾವು ಅಕ್ಕ ಅಂತ ಕರಿತೀವಿ. ಅಮ್ಮನ ಥರ ಸಾಕಿದವ್ರು ಅವರು. ಸ್ಕಿಟ್ ಮಾಡಬೇಕು, ಸ್ಕಿಟ್ ಸಖತ್ತಾಗಾಯಿತು, ನಗಿಸ್ಲೇಬೇಕು. ಕಲಾವಿದನಿಂದ 1000 ನೋವುಗಳಿರುತ್ತೆ, ಅದನ್ನು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ಅಲ್ಲ, ಅವರಿಗೆ ಭಯ ಇರೋದೇನಂದ್ರೆ ಈ ಸ್ಟೇಜಿಂದ ಆಚೆ ಹೋದ್ಮೇಲೆ ಏನು ಕತೆ ಅಂತ. ಇವೆಲ್ಲನೂ ಲೆಕ್ಕ ಇಟ್ಕೊಂಡು ಏನಾದರೂ ಲೆಕ್ಕ ಚುಕ್ತಾ ಮಾಡಿದ್ರೆ ಅಂತ ಮೈಂಡಲ್ಲೇ ಸ್ಕೆಚ್ ಆಗೋದು. ಜಾಸ್ತಿ ಮಾತಾಡ್ತಾ ಇಲ್ಲ, ಯಾಕೆ ಹೇಳಿ, ಸ್ಕೆಚ್ ಆಗ್ತಾ ಇದೆ. ಪರ್ಸನಲ್ ಬೇರೆ ಪ್ರೊಫೆಷನಲ್ ಬೇರೆ. ಓಕೆ ಪ್ಲೀಸ್. ಓಕೆ, ಇತ್ತೀಚೆಗಷ್ಟೇ ಮದುವೆ ಆಗಿದ್ದೀರಾ, 1 ಮಂತ್ ಆಗಿದೆ. ಮತ್ತು ಆ್ಯನಿವರ್ಸರಿ ಮಾಡಿದ್ರಾ? ಆ್ಯಕ್ಚುಲಿ ಮಾಡಿಲ್ಲ, ಅವತ್ತು ಶೂಟಿಂಗಲ್ಲಿದ್ವಿ, ಇಬ್ರು ಒಟ್ಟಿಗೆ ಶೂಟಿಂಗಲ್ಲಿದ್ವಿ. ಆದರೂ ಮರ್ತ್ವಿ ನಾವು. ಮರ್ತೋದ್ರಾ? ನಿಜವಾಗ್ಲೂ ಮರ್ತ್ವಿ. ಇಲ್ಲ ನಾನು ಮರ್ತಿಲ್ಲ. ನೋ ಡೋಂಟ್ ಜೋಕ್. ಕೇಕ್ ಇವತ್ತು ತಟ್ ಅಂತ ಹೇಳಿ. ನಿಮ್ಮ ಮದುವೆ ಡೇಟ್ ಏನು? 18-19. ಇನ್ವಿಟೇಷನ್ ಫೋನ್ ಮಾಡಿ ಕರಿತಿದ್ದಲ್ಲ, 18-19 ಮರಿಬೇಡಿ. 18-19 ಕರೆಕ್ಟಾಗಿ ತಾಳಿ ಕೊಟ್ಟಿದ್ದೀನಿ. ಹೇಳಿ ಟೈಮ್ ಹೇಳಿ. 19:09:45 ಕರೆಕ್ಟಾಗಿ ಕಟ್ಟಿದ್ದೀನಿ. 6 ನಿಮಿಷ. ಆ ನಿಮಿಷನೇ ಯಾರ್ರಿ ಮರೆಯೋಕ್ಕಾಗತ್ತೆ? 9:45 19ನೇ ತಾರೀಕು ನಾನು ಯಾವತ್ತು ಮರೆಯೋಕ್ಕಾಗುತ್ತೆ?
ಅಂದ್ರೆ ಅಲ್ಲ ಮರೆಯಕ್ಕೆ ಆಗದೇ ಅಂತ ಒಂದು ಸಂತೋಷದ ದಿನ ಅದು. ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾನಲ್ಲ. ಓಕೆ, ಈ 1 ಮಂತ್ ಅಲ್ಲಿ ಯಾವತ್ತಾದ್ರೂ ಜಗಳ ಆಗಿದ್ಯಾ? ಯಾವತ್ತಾದ್ರೂ ನಾ ಬ್ರೇಕ್ ನ ನಂತರ ಅಂತ ನಿಲ್ಸಿತ್ತೆ ಜಗಳ ಆಗ್ತಾ ಇದೆ ಅಂತ ತಾನೆ. ಆಲ್ಮೋಸ್ಟ್ ಜಗಳ ಆಗ್ತಾನೆ ಇರುತ್ತೆ ಸಣ್ಣ ಪುಟ್ಟ ವಿಚಾರಕ್ಕೆ. ಟು ಬಿ ಫ್ರಾಂಕ್, ನಾವು ಇಬ್ಬರ ಜೀವನದಲ್ಲಿ 7 ವರ್ಷದಲ್ಲಿ ಬೇರೆಯವ್ರ ಬಗ್ಗೆ ಮಾತಾಡ್ಕೊಂಡೆ ಜಗಳ ಮಾಡಿರೋದು, ನಮ್ಮ ಬಗ್ಗೆ ಯಾವತ್ತೂ ವಿಷಯನೇ ಬಂದಿಲ್ಲ. ಸ್ಕಿಟ್ ತರದ್ದೇ ಒಂದು ಡೈಲಾಗ್ ಮೂಲಕ ಪ್ರಪೋಸ್ ಮಾಡ್ಬೇಕೀಗ, ಹಿಂಗ್ ತಿರ್ಕೊಂಡು. ಹಿಂಗ್ ತಿರ್ಕೊಂಡ ಈಗ ನಾನು ಆಮೇಲೆ ನೀವು, ಆಮೇಲೆ ಸುಷ್ಮಿತಾ, ನಾನುವೆ ಇಬ್ರು ಮಾಡ್ಬೇಕು ಆಬ್ವಿಯಸ್ಲಿ. ಊರಲ್ಲಿ ಗೋಲಿ ಆಡ್ಕೊಂಡು ಪೋಲಿ ಆಗಿದ್ದು ನನಗೆ ನೀಲಿ ಆಕಾಶನು ಖಾಲಿಯಾಗಿ ಕಾಣಿಸ್ತಾ ಇತ್ತು. ಯಾವಾಗ ನೀನು ನನ್ನ ಬಾಳಲ್ಲಿ ಬಂದೋ ಅವತ್ತೇ ನನ್ನ ಹೃದಯದಲ್ಲಿ ನಿನಗೆ ಅಂತ ಜೋಕಾಲಿ ಕಟ್ಬಿಟ್ಟಿದ್ದೀನಿ. ಯಾರು ನಮ್ಮಿಬ್ಬರ ಹತ್ರ ಬರಬಾರ್ದು ಅಂತ ಸುತ್ತ ಬೇಲಿ ಹಾಕ್ಬಿಟ್ಟಿದ್ದೀನಿ. ಸುಷ್ಮಿತಾ, ಐ ಲವ್ ಯು. ರೋಸ್ ಒಂದಿಲ್ಲ ಅನ್ಕೋ. ಆಯ್ತು ಸರಿ, ಐ ಲವ್ ಯು ಟು. ಬ್ಯೂಟಿಫುಲ್ ಅದು. ಓಕೆ, ಈಗ ಸುಷ್ಮಿತಾ ಟರ್ನ್. ನಾನು ನಿಮ್ಗೇನೋ ಹೇಳಬೇಕು. ಹೇಳಿ. 1 ಕಪ್ ಟೀ ಕುಡಿಯೋಣ? ಅಷ್ಟೇ ತಾನೆ? ಓಕೆ, ಟೀ ಬಂತು. ಚೇರ್ಸ್ ಸಾರಿ ಸಾರಿ, ಅದು ಬೈ ಡಿಫಾಲ್ಟ್. ಹೇಳಿ. ಕಾಫಿ ಆರೋಗ್ಯಕ್ಕಿಂತ ಮುಂಚೆಗೆ ನಿಮ್ಮ ಮನಸ್ಸಲ್ಲಿರೋ ವಿಷಯನ ಆರಿಸ್ಬಿಡಿ. ಏನಿಲ್ಲ, ನಿಮ್ಮನ್ನ ಮದ್ವೆ ಏನಿಲ್ಲ ಅಂತ ಇನ್ನೊಂದ್ಸರಿ. ಏನಿಲ್ಲ, ಸರಿ ನಡ್ರಿ ಹೋಗೋಣ. ನಮ್ಮಿಬ್ರು ಮಧ್ಯೆ ಏನೋ ಇದೆ ಅನಿಸ್ತಾ ಇದೆ. ಹೌದು, ಈ ಮಧ್ಯೆ ಗ್ಯಾಪ್ ಇದೆ. ಹಿಂಗೆ ಮಾಡಿದ್ದ ಮ್ಯಾಮ್ ನಾನು ಹೇಳ್ಬೇಕಾದ್ರೆ. ಹೌದಾ? ನನ್ಗನ್ಸುತ್ತೆ ನಾವಿಬ್ರು ಮದ್ವೆ ಆದ್ರೆ ಚೆನ್ನಾಗಿರುತ್ತೆ. ಗ್ಲಾಸ್ ಕೆಳಗೆ ಬಿತ್ತು, ಹೊಡಿತು. ಯಾಕೆ ನಾನು ಇಷ್ಟ ಇಲ್ವಾ ನಿಮ್ಗೆ? ಬಡತನದ ಬೇಗೆಯಲ್ಲಿ ಬೇಯುತ್ತಿರುವ ನನಗೆ ಐಶ್ವರ್ಯ ದೇವತೆ ಥರ ಬಂತು. ಈ ಥರ ಮಾತಾಡಿದ್ರೆ ಶಾಕ್ ಆಗಲ್ವಾ? ಪ್ಲೀಸ್ ನನ್ನ ಮದ್ವೆ ಆಗಿ. ಯಾರು ಇಲ್ಲ ಅಂತಾರೆ. ಉಗಿದು ಬಸ್ ಸ್ಟ್ಯಾಂಡ್ ಆಗಿರೋ ನನ್ನ ಜೀವನಕ್ಕೆ ಇಷ್ಟು ಚೆನ್ನಾಗಿರೋ ಬಣ್ಣದ ಬದುಕು ಬರ್ತಾ ಇದೆ ಅಂತಂದರೆ ಯಾರು ಬೇಡ ಅಂತಾರೆ. ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿ ನಿಮ್ಮನ್ನು ಒಪ್ಕೊಂತೀನಿ. ಅವ್ರು ಒಪ್ಪಲಿಲ್ಲ ಅಂದರೆ? ಒಪ್ಪಿಸ್ತೀನಿ ರೀ, ಕಾಲು ಕೈ ಹಿಡಿದು ಒಪ್ಪಿಸ್ತೀನಿ. ಓಕೆ, ಥ್ಯಾಂಕ್ ಯು. ನೀವು ನಾನು ಲವ್ ಮಾಡ್ತಾ ಇರೋದಕ್ಕೆ ಗ್ಲಾಸ್ ಹೊಡೆದೋಯ್ತು. ಈ ಕಡೆ ಸೈಡ್ ಕುಡ್ದಿದ್ದೀನಿ. ಸ್ಕಿಟ್ ತರ ಮಾಡಿದ್ರೆ ಸ್ಕಿಟ್ ತರನೇ. ಲವ್ಲಿ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಓಕೆ, ಈಗ ಒಂದು ಸಣ್ಣ ಕ್ವೆಶ್ಚನೇರ್ ಇರುತ್ತೆ. ಕ್ವೆಶ್ಚನೇರ್ ಹೆಂಗಂದ್ರೆ ನಿಮಗ್ ಸಂಬಂಧಪಟ್ಟಿದ್ದು ಒಂದು ಕ್ವೆಶ್ಚನ್ ಕೇಳ್ತೀನಿ ನಾನು, ಇಬ್ರು ಉತ್ತರ ಬರಿಬೇಕು. ಸೊ ಇವ್ರಿಗೆ ಸಂಬಂಧಪಟ್ಟಿದ್ದು ಒಂದು ಕ್ವೆಶ್ಚನ್ ಕೇಳ್ತೀನಿ ನಾನು, ಇಬ್ರು ಉತ್ತರ ಬರಿಬೇಕು. ಉತ್ತರ ಮ್ಯಾಚ್ ಆಗುತ್ತಾ ನೋಡೋಣ. ಓಕೆ, ಅಟ್ ದ ಸೇಮ್ ಟೈಮ್ ಇಬ್ಬರಿಗೂ ಸಂಬಂಧಪಟ್ಟಿದ್ದು ಕ್ವೆಶ್ಚನ್ ಕೇಳ್ತೀನಿ. ಅಯ್ಯಯ್ಯೋ, ಓಕೆನಾ? ರೆಡಿ. ಸುಷ್ಮಿತಾ ಫೇವ್ರೆಟ್ ಮೂವಿ ಯಾವುದು? ಈ ಕಡೆ ತಿರ್ಕೊಳ್ಳಿ, ಈ ಕಡೆ ತಿರುಗಿ ಬರಿ. ಯಾವತ್ತು ಹೇಳೇ ಇಲ್ವಲ್ಲ ಬಾಳು. ಬರೀ. ಪರಮಾತ್ಮ. ವಾವ್. ಅಲ್ಲ, ಅದು ನನ್ನ ಫೇವ್ರೇಟ್ ಕಣ. ಫೇವ್ರೇಟ್ ಅಲ್ವಾ? ಇದು ಫೇವ್ರೇಟ್. ನಾನು ರಾಮಾಚಾರಿ ಅಂತ ಬರ್ದ್ಬಿಟ್ಟೆ. ಎಷ್ಟು ಸರ್ದು ಆಕ್ಚುಲಿ ನಿಜ. ಜಾಸ್ತಿ ಯಾವ್ದು ಇಷ್ಟ ಪಡ್ತಿದ್ದಿ ನೀನು? ಜಾಸ್ತಿ ಅದು ರಾಮಾಚಾರಿ. ಸೊ ಜಗ್ಗ ಅವರು ತುಂಬಾ ಇಷ್ಟಪಟ್ಟು ತಿನ್ನೋ ಊಟ ಯಾವುದು? ಚಿಕನ್ ಬಿರಿಯಾನಿ. ಓಕೆ, ಈಗ ಜಗ್ಗ ಅವರೇ, ನೀನ್ ನನ್ನ ಅರ್ಥನೇ ಮಾಡ್ಕೊಂಡಿಲ್ಲ. ಹೋಗು. ಟೀ ಬನ್ನು ಮತ್ತೆ ಅನ್ನ ಸಾಂಬಾರ್ ತಾನೇ. ಅನ್ನ ರಸ ಅಂತ ಬರೆಯೋಣ ಅನ್ಕೊಂಡೆ. ಅನ್ಕೊಳ್ಳೋದಲ್ಲ, ಬರಿಬೇಕು. ಟೀ ಬನ್ನು ಅನ್ನ ಸಾಂಬಾರ್. ಶೂಟಿಂಗ್ ಸೆಟ್ ಬಿಟ್ಟು ನೀವಿಬ್ರು ಫಸ್ಟ್ ಹೊರಗಡೆ ಭೇಟಿಯಾಗಿದ್ದ ಜಾಗ ಯಾವುದು? ಫಸ್ಟ್ ಟೈಮ್ ಭೇಟಿಯಾಗಿದ್ದ ಜಾಗ ಸೆಟ್ ಬಿಟ್ಟು. ಕ್ಯಾಶುಯಲ್ ಮೀಟ್. ಕ್ಯಾಶುಯಲ್ ಮೀಟ್. ಓಕೆ ಓಕೆ, ಕ್ಯಾಶುಯಲ್ ಮೀಟು. ಹೋಟೆಲು. ದಯವಿಟ್ಟು ಪ್ಲೀಸ್ ಒಂದ್ ಕಡೆ ಹೋಗಿದ್ವಿ ಪ್ಲೀಸ್. ಸ್ಕಿಟ್ಟು ಮಾಡಿದ್ವಿ ನಾವು ಅದರಿಂದ. ಕಳ್ಳ. ಈ ಸತಿ ನಾನೇ ಗೆಲ್ಲದು. ಟೀ ಸ್ಟಾಲ್. ಅಲ್ಲ, ಟೀ ಸ್ಟಾಲು ಬರ್ದಿದ್ದು ಹೊಡೆದಾಕ್ಬಿಟ್ಟೆ. ಅಲ್ಲ, ಇಲ್ಲಿ ನನಗೆ ಗೊತ್ತಿಲ್ಲ. ಟೀ ಸ್ಟಾಲ್ ಫೈನಲ್ ಯಾವ್ದು ಮಾಡಿದ್ಯೋ ಅದೇ ಮಗನೇ. ಅಲ್ಲ, ಇಲ್ಲಿ ನೋಡಿ, ಟೀ ಹೋಟ್ಲು ಅಂತ ಬರ್ದಿದೆ. ನಿಮ್ ಫೇವ್ರೆಟ್ ಕಲರ್? ಓಕೆ, ರೆಡಿ? ಅಮ್ಮ, ಸ್ಕೈ ಪಿಂಕ್ ಅಂತ ಬರ್ದಿರಾ? ಗೊತ್ತು ನನಗೆ. ಅದ್ ನಿನ್ ತಂಗಿ ಕಲರ್. ಟು ಬಿ ಫ್ರಾಂಕ್, ನನ್ನ ತಂಗಿಗೆ ಇಷ್ಟ ಪಿಂಕ್ ಕಲರ್. ಅದನ್ನ ಬರ್ದಿದ್ಯಾ? ನನಗೆ ಇಷ್ಟ ಯಾವುದು? ಸುಷ್ಮಿತಾ ಅವರ ಸ್ಕೂಲ್ ಹೆಸರೇನಾಗಿತ್ತು?
ಸ್ಕೂಲ್ ಓದಿದ ಸ್ಕೂಲ್ ಸತ್ಯೋಗ್ಲೂ ಗೊತ್ತಿಲ್ಲ ನನಗೆ, ನನಗೆ ಗೊತ್ತಿಲ್ಲ ನನಗೆ. ಅವ್ರದ್ದು ಯಾವುದು ಗುರುಶಫರ್ಡ್, ಗುರುಶಫರ್ಡ್ 10 ವರ್ಷನೂ ಅದೇ ಸ್ಕೂಲಲ್ಲಿ ಓದಿದ್ದು. ಗುರುಶಫರ್ಡ್ ಸರಿ 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 ಸರಿ. ಗೇಮ್ ಶುರು ಆಗತ್ತೆ. ಒಬ್ಬರ ಕೈಯಲ್ಲಿ 5 ಬಾಲ್ ಇರುತ್ತೆ, ಹಿಂದೆ ಇರೋರು ಎಷ್ಟು ಹಿಡಿತೀರಾ ಅನ್ನೋದು. ಫಸ್ಟ್ ಜಗ್ಗ ಅವ್ರು ಹಾಕ್ತಿದ್ದಾರೆ, ಸುಷ್ಮಿತಾ ಹಿಡಿಬೇಕು. ಓಕೆ ರೆಡಿ? Yeah. 3, 2, 1. ಯಾ ಓಕೆ, 2. ಶಿಟ್. ಓಕೆ, ಸುಷ್ಮಿತಾ ಅವರು 3 ಬಿಟ್ಟಿದ್ದಾರೆ, 2 ಹಿಡ್ಕೊಂಡಿದ್ದಾರೆ. ಓಕೆ, 3 ಬಾಲ್ಸ್ ಕಳೆದಿದ್ದಾರೆ, 2 ಹಿಡ್ಕೊಂಡಿದ್ದಾರೆ. ಈಗ ನೋಡೋಣ ಜಗ್ಗ ಅವರು. ಓಕೆ ರೆಡಿ. ರೆಡಿ? 3, 2, 1. ಅಯ್ಯೋ ಎಲ್ಲಿಗೆ ಸಿಕ್ತಿದೆಯಮ್ಮ? 1, 2, 3. ಜಸ್ಟ್ ಮಿಸ್. ಎಷ್ಟು ಮಿಸ್? 2 ಗಿಫ್ಟ್ ಇದೆ. ಇಬ್ರು ತುಂಬಾ ಚೆನ್ನಾಗಿ ಆಟ ಆಡಿದ್ರಿ. ಸೊ ನಿಮ್ ಜೀವನದಲ್ಲೂ ಕೂಡ ಸಿಹಿ 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 ಸಿಹಿನೇ ತುಂಬಿರ್ಲಿ ಅಂತ ಚಾಕ್ಲೇಟ್ಸ್ ಕೊಡ್ತಾ ಇದ್ದೀನಿ. ಸೊ ಸ್ವೀಟ್. ಇದು ನಿಮ್ಗೆ, ಇದು ನಿಮ್ಗೆ. ನಿಮ್ಮ ಜೀವನ ಹೀಗೆ ಖುಷಿ ಖುಷಿಯಾಗಿ 100 ಕಾಲ ಇರ್ಲಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ಮ್ಯಾಮ್, ಸೋ ಸ್ವೀಟ್ ಆಫ್ ಯು. ಸೊ ವೀಕ್ಷಕರೇ, ಇದೇ ಖುಷಿಯೊಂದಿಗೆ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಿಮ್ಮ ಜೀವನದಲ್ಲೂ ಕೂಡ 2024 ನೀವೇನೇನು ಅನ್ಕೊಂಡಿದ್ದೀರಾ, ಏನೇನು ಯಶಸ್ಸು ಸಾಧಿಸಬೇಕು ಅಂತಿದ್ದೀರಾ, ಅದೆಲ್ಲದಕ್ಕೂ ಒಂದು ದೊಡ್ಡ ಅಡಿಪಾಯ ಆಗಲಿ ಅಂತ ವಿಶ್ ಮಾಡ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.